Hello dear students, welcome to Sing Style of Max. So ಇವತ್ತು ನಾವು ಜನರಲ್ ಆಗಿ ಒಂದು ಇನ್ಫಿನಿಟಿ ಬಗ್ಗೆ ಮಾತಾಡೋಣ. ಓಕೆ, ಸೊ ನಿಮ್ಮ ವೇ ಆಫ್ ಲ್ಯಾಂಗ್ವೇಜ್ ಅಲ್ಲಿ ವಾಟ್ ಯು ಮೀನ್ ಬೈ ಇನ್ಫಿನಿಟಿ? ವಿಲ್ ಬಿ ಲೈಕ್ ಸಮಥಿಂಗ್ ಸೋ ಬಿಗ್, ರೈಟ್, ಆರ್ ಸಮಥಿಂಗ್ ಅನ್ನೌನ್, ರೈಟ್? ಸೊ ನಾವು ಆ್ಯಕ್ಚುಲಿ ಇನ್ಫಿನಿಟಿನ ಆ ರೀತಿನೇ ಅನ್ಕೊಳೋದು. ಸಮಥಿಂಗ್ ಬಿಗ್ ಇರುತ್ತೆ, ತುಂಬ ಬಿಗ್ ವ್ಯಾಲ್ಯೂ, ಅದನ್ನು ಇನ್ಫಿನಿಟಿ ಅಂತೀವಿ ಅಂತ. ಬಟ್ ಫ್ಯಾಕ್ಟ್ ಬಿ ಸೈಡ್ ಇಟ್ ಈಸ್ ನಾಟ್ ಬಿಗ್ ವ್ಯಾಲ್ಯೂ. ಇನ್ಫಿನಿಟಿ ಅಂದರೆ ಬಿಗ್ ವ್ಯಾಲ್ಯೂ ಅಂತ ಅಲ್ಲ. ಇನ್ಫಿನಿಟಿ ಅಂತ ಅಂದರೆ ಇಟ್ ಈಸ್ ಲೈಕ್ ಎಂಡ್ಲೆಸ್ ಅನ್ನುವಂಥ ಒಂದು ವರ್ಡ್ನ ಸಿನಾನಿಮ್ ಆಗಿ ಯೂಸ್ ಮಾಡ್ಬೋದು ನೋಡಿ ಇನ್ಫಿನಿಟಿಗೆ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ರೈಟಿಂಗ್ ನ್ಯಾಚುರಲ್ ನಂಬರ್ಸ್ 1 2 3 4, ವಾಟ್ ಈಸ್ ದ ಎಂಡ್? ದೇರ್ ಇಸ್ ನೋ ಎಂಡ್. ಆ ಎಂಡ್ಲೆಸ್ ಇದೆಯಲ್ಲ, ಅದನ್ನು ನಾವೇನಂತ ಅಂತೀವಿ? ಇನ್ಫಿನಿಟಿ. ಓಕೆ, ಆರ್ ಫಾರ್ ಎಕ್ಸಾಂಪಲ್ ಯು ಆರ್ ಡ್ರಾಯಿಂಗ್ ಎ ಲೈನ್ನ ಡ್ರಾ ಮಾಡಿದಾಗ ನೀವೇನು ಮಾಡ್ತೀರಾ? ಈಗ ಈ ರೀತಿ ಡ್ರಾ ಮಾಡ್ತೀರಾ. ಇನ್ ಕೇಸ್ ಒಂದು ಕಡೆ ಎಂಡ್ ಇಟ್ಕೊಂಡು ಇನ್ನೊಂದು ಕಡೆ ಸುಮ್ಮನೆ ಡ್ರಾ ಮಾಡ್ಕೊಂಡೇ ಹೋದರೆ ಅದನ್ನು ಏನಂತ ಕರಿತೀರಾ? ರೇ ಅಂತ ಕರಿತೀರಾ. ಓಕೆ, ರೈಟ್. ಅದೇ ಎರಡೂ ಕಡೆ ಎಂಡ್ ನಾನು ಡ್ರಾ ಮಾಡಿಬಿಟ್ರೆ ಅದನ್ನೇನಂತ ಕರಿತೀನಿ? ಲೈನ್ ಸೆಗ್ಮೆಂಟ್ ಅಂತ ಕರಿತೀನಿ. ಇದನ್ನೇನಂತೀರಾ? ರೇ. ವಾಟ್ ಅಬೌಟ್ ದಿಸ್ ಒನ್? ಲೈನ್ ಸೆಗ್ಮೆಂಟ್. ಸೆಗ್ಮೆಂಟ್ ಅಂದ್ರೇನು? ಒಂದು ಭಾಗ. ನೀವು ಬಯಾಲಜಿಯಲ್ಲಿ ಸ್ಟಡಿ ಮಾಡ್ತೀರ ನೋಡಿ, ಸೆಗ್ಮೆಂಟ್ಸ್ ಯಾವುದಾದ್ರು ಫೈಲಮ್ಸ್ ಏನೇನೋ ಸ್ಟಡಿ ಮಾಡ್ತಿರಲ್ಲ, ಅದರಲ್ಲಿ ಬರುತ್ತೆ ನೋಡಿ. ಎನಿವೇಸ್, ಲೀವ್ ದ್ಯಾಟ್. ಸೊ ಒಂದು ಕಡೆ ಎಂಡ್ ಇಟ್ಕೊಂಡು ಇನ್ನೊಂದು ಕಡೆ ಡ್ರಾ ಮಾಡ್ಕೊಂಡೇ ಹೋದರೆ ಅದನ್ನು ರೇ ಅಂತೀರಾ. ಎರಡೂ ಕಡೆ ಎಂಡ್ ಇಟ್ಕೊಂಡ್ರೆ ಲೈನ್ ಸೆಗ್ಮೆಂಟ್ ಅಂತೀರಾ. ಇದಕ್ಕೆ ಇಲ್ಲಿ ಎಂಡ್ ಇದೆ, ಇದಕ್ಕೆ ಎರಡು ಎಂಡ್ ಇದ್ದಾವೆ. ಇನ್ ಕೇಸ್ ನಾನು ಈ ರೀತಿ ಡ್ರಾ ಮಾಡಿದೆ, ನೋ ಎಂಡ್, ಜಸ್ಟ್ ಈ ಎಕ್ಸ್ಟೆನ್ಷನ್ ಬೋತ್ ಸೈಡ್ ಹಿಂಗೆ ಎಕ್ಸ್ಟೆಂಡ್ ಆಗ್ತಾನೇ ಇರುತ್ತೆ ಅಂತ ಅಂದರೆ ಅದೇನಾಗುತ್ತೆ? ಲೈನ್. ಎ ಲೈನ್ ಹ್ಯಾಸ್ ನೋ ಎಂಡ್. ಅದಕ್ಕೆ ನಾವು ಜಾಮೆಟ್ರಿಯಲ್ಲಿ ಸ್ಟಡಿ ಮಾಡ್ತೀವಿ ಇನ್ಫೈನೈಟ್ ಅನ್ನೋ ವರ್ಡ್ನ. ಏನಂತ? ಎ ಲೈನ್ ಗೋಸ್ ಇನ್ ಬೋತ್ ದ ಡೈರೆಕ್ಷನ್ ವಿತೌಟ್ ಎಂಡ್ ಅಂತ ಹೇಳ್ತೀವಲ್ಲ, ರೈಟ್? ಅವಾಗ ನಾವೇನು ಹೇಳ್ತೀವಿ ಹೇಳ್ರಿ? ವಿ ಸೇ ದಟ್ ಎ ಲೈನ್ ಹ್ಯಾಸ್ ಇನ್ಫೈನೇಟ್ ಲೆಂತ್. ಅಲ್ಲಿ ವರ್ಡ್ ಯೂಸ್ ಮಾಡ್ತೀರಿ ನೋಡಿ, ಏನಂತ? ಇನ್ಫೈನೇಟ್ ಲೆಂತ್. ಸೊ ಇನ್ಫೈನೇಟ್ ಮೀನ್ಸ್ something that does not end. Okay, just as in natural numbers, just as in geometry you have studied. So infinity is a very simple concept. It simply means that endless, boundless. Okay, ಇನ್ನೂ ಜನರಲ್ ಆಗಿ ನಾವು ನಂಬರ್ಸ್ ಅಲ್ಲೂ ಹೇಳ್ತೀವಿ ನೋಡಿ. ಫಾರ್ ಎಕ್ಸಾಂಪಲ್, ಇಫ್ ಐ ರೈಟ್ 1/3, ಇನ್ ಕೇಸ್ ಐ ರೈಟ್ 1/3, ಇಟ್ ಈಸ್ ಫೈನೈಟ್, ಒಂದು ನಂಬರ್ ಅಷ್ಟೇ. ಆದರೆ ಇದನ್ನು ನಾನು ಡೆಸಿಮಲ್ ರೂಪದಲ್ಲಿ ಬರಲಿಕ್ಕೆ ಹೊರಟ್ರೆ ಏನಾಗುತ್ತೆ? ಇದು 0.33333 ಹೋಗ್ತಾನೇ ಇರುತ್ತೆ. ಹೌದಾ? ದಿಸ್ ಇಸ್ ಆಲ್ಸೋ ಎಂಡ್ಲೆಸ್. ಅಗೇನ್ ಎಂಡ್ಲೆಸ್, ದಟ್ ಈಸ್ ಇನ್ಫೈನೈಟ್ ನಂಬರ್ ಆಫ್ ತ್ರೀಸ್ ಬರುತ್ತೆ. ಹೌದಲ್ವಾ? ಸೊ ಫಾರ್ ಎಕ್ಸಾಂಪಲ್ 0.99999 ಬರೀತಾನೆ ಹೋಗ್ತಿರು ನೋಡ್ರಿ, ಅದು ಕೂಡ ಎಂಡ್ಲೆಸ್. ಓಕೆ, ಕೆಲವೊಂದು ಕ್ಯಾಲ್ಕುಲೇಷನ್ಸಲ್ಲಿ ನಮಗೆ ಸಿಂಪಲ್ ಈಸಿ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವೇನು ಮಾಡ್ತೀವಿ? ಜಾಸ್ತಿ ನಂಬರ್ ಆಫ್ ನೈನ್ಸ್ ಇದ್ದರೆ ಅದನ್ನು 1 ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಮ್ಯಾಥಮೆಟಿಕಲಿ ಸ್ಪೀಕಿಂಗ್ ಇಟ್ ಈಸ್ ರಾಂಗ್. ಓಕೆ, ಇದನ್ನು ಈಸ್ ಈಕ್ವಲ್ ಟು 1 ಬರೆದ್ರೆ ತಪ್ಪಾಗುತ್ತೆ. ಅದಕ್ಕೆ ನಾವು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1 ಅಂತ ಬರಿತೀವಿ. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1 ಯಾವ ಸಿಚುವೇಶನ್ಸಲ್ಲಿ ಬರಿತೀವಿ ಅಂದರೆ, ಯಾವಾಗ ನಮಗೆ ಕ್ಯಾಲ್ಕುಲೇಷನ್ಸ್ ಸ್ವಲ್ಪ ಈಸಿ ಆಗಲಿ ಅಂತ ಇರುತ್ತಲ್ಲ, ಆ ಥರ ಕ್ಯಾಲ್ಕುಲೇಷನ್ಸ್. ಆ್ಯಂಡ್ ದ್ಯಾಟ್ ಟು ವೇರ್ turning 0.9999 into 1 will not affect the calculation much. ಅಂದರೆ ಎಲ್ಲಿ ಇದನ್ನು 1 ಅಂತ ಬರ್ಕೊಂಡ್ರೆ ತುಂಬ ಎಫೆಕ್ಟ್ ಏನು ಆಗೋದಿಲ್ಲ ನಮಗೆ. ಅಂಥ ಸಿಚುವೇಶನ್ಸಲ್ಲಿ ಮಾತ್ರ 1 ಬರಿತೀವಿ. ಇಲ್ಲ ಅಂತ ಅಂದರೆ 0.999 ಅಂತ ಬಂದಿದ್ರೆ ಅದನ್ನು 0.999 ಅಂತಲೇ ಬರಿತೀವಿ ನಾವು. ಓಕೆ, ಸೊ ಯಾಕೆ ಮ್ಯಾಥಮೆಟಿಕಲಿ ಇದನ್ನು ಈಸ್ ಈಕ್ವಲ್ ಟು 1 ಅಂದರೆ ತಪ್ಪಾಗುತ್ತೆ ಅಂತ ಹೇಳಿದೆ? ಯಾಕಂದರೆ ನಾವಿಲ್ಲಿ 999 ಅಂತ ಹೇಳ್ತೀವಿ, ಡಾಟ್ 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 ಇಟ್. ಹೂ ನೋಸ್ ದಟ್ ಇಫ್ ಇಟ್ ಎಂಡ್ಸ್ ವಿತ್ ಅಟ್ ದ ಎಂಡ್ ಇಟ್ ಸೇಸ್ 99999, ಒಂದು 100 ಸತಿ 9, ಕೊನೆಗೆ ಹೋಗಿ 8. ಕೆನ್ ಯು ಸೇ ಇಟ್ ಈಸ್ ಈಕ್ವಲ್ ಟು 1? ನೋ, ರೈಟ್? ನಾಟ್ ಪಾಸಿಬಲ್. ಸೊ ವಿ ಡೋಂಟ್ ನೋ ಇಟ್, ದೇರ್ ಫೋರ್ ಎಂಡ್ಲೆಸ್. ಅಗೇನ್, ಎಸ್ ಆರ್ ನೋ? ಈವನ್ ನಾವು ಹೇಳ್ತೀವಿ, ಈವನ್ ಒಂದು ಪಾಯಿಂಟ್ ಇಲ್ಲಿ ಲೈನ್ ಸೆಗ್ಮೆಂಟ್ ತಗೊಂಡ್ರೆ ಏನಂತೆ? ಇಷ್ಟರಲ್ಲೂ ಇನ್ಫೈನೇಟ್ ನಂಬರ್ ಆಫ್ ಪಾಯಿಂಟ್ಸ್ ಇದಾವೆ ಅಂತ ಹೇಳ್ತೀವಿ. ಇದನ್ನು ಎನ್ಲಾರ್ಜ್ ಮಾಡ್ರಿ, ಇನ್ಫೈನೇಟ್ ನಂಬರ್ ಆಫ್ ಪಾಯಿಂಟ್ಸ್ ಇದಾವೆ. ನೀವು ರಿಯಲ್ ನಂಬರ್ ಲೈನ್ ಓದ್ತಿರ್ತಾನೆ, ಅದರಲ್ಲೇ 0 ಇಂದ 1 ಇಷ್ಟೇ ಎನ್ಲಾರ್ಜ್ ಮಾಡಿ. ಅವಾಗ ನಿಮಗೆ ಇಲ್ಲೇನು ಸಿಗುತ್ತೆ? 0.5, ಇಲ್ಲಿ 0.5. ಇನ್ನೂ ಎನ್ಲಾರ್ಜ್ ಮಾಡಿ, 0.4 ಮಧ್ಯೆ ಮತ್ತು 0.4 ಆ್ಯಂಡ್ 0.5 ಮಧ್ಯೆ ಏನು ಸಿಗುತ್ತೆ? 0.401, 0.4001. ಇನ್ನೂ ಎನ್ಲಾರ್ಜ್ ಮಾಡಿ,
ಸೊ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಇರ್ತವೆ ಒಂದು ಲೈನ್ ಮೇಲೆ ಅಂತ ಹೇಳ್ತೀವಿ ನಾವು, ಅರ್ಥ ಆಯ್ತಲ್ಲ. ಆ್ಯಂಡ್ ನಂಬರ್ಸಲ್ಲೂ ಕೂಡ ಇನ್ನು ಬಿಗ್ ನಂಬರ್ಸ್ ಲೈಕ್ ಏನು ಹೇಳ್ಬೋದು, ಲಾರ್ಜರ್ ನಂಬರ್ ಆಫ್ ನಂಬರ್ಸ್ ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇನ್ಫೈನೈಟ್ ನಂಬರ್ ಏನು ಬೇಡ, ಜಸ್ಟ್ ಜನರಲ್ ಆಗಿ ಜನರಲ್ ನಾಲೆಜ್ ನೆನ್ಪಿಟ್ಕೊಳ್ರಿ. ಟೆಲ್ ಮಿ ಒನ್ ಥಿಂಗ್, ಬಿಗ್ ನಂಬರ್ಸಲ್ಲಿ ನಾವು ಸ್ಟಡಿ ಮಾಡಬೇಕಾದ್ರೆ ಒಂದು ಸ್ಟಡಿ ಮಾಡ್ತೀವಿ, ಗೂಗಲ್ ಅಲ್ಲ, ಗೂಗಲ್. ಓಕೆ, ವಾಟ್ ಈಸ್ ಒನ್ ಗೂಗಲ್? ದಿಸ್ ಈಸ್ ಎ ವೆರಿ ಬಿಗ್ ನಂಬರ್. ಇದು ಇನ್ಫೈನೈಟ್ ಅಂತ ನೀವು ಹೇಳಂಗಿಲ್ಲ, ಇದು ಫೈನೈಟೇ. ಹಾಗಂದ್ರೆ ಫೈನೈಟ್ ಅಂದರೆ ಮ್ಯಾಮ್ ಏನು ಇದ್ರದ್ದು ವ್ಯಾಲ್ಯೂ ಅಂತ ಅಂದರೆ, ಯಾವ ನಂಬರ್ನ ಗೂಗಲ್ ಅಂತ ಕರಿತೀರಾ ಅಂತ ಅಂದರೆ, 1 ಫಾಲೋಡ್ ಬೈ 1 ಆದಮೇಲೆ 100 zeros ಬರೀರಿ. ದಟ್ ಈಸ್ 10 to the power of 100 zeros. 10 to the power of 100 is nothing but 1 Google. ಓಕೆ, 1 Google. ಸೊ ಅದನ್ನು ಬರೆಯೋದು ಹೇಗೆ ಅಂತ ಅಂದರೆ, 1 ಬರೆದುಬಿಟ್ಟು ಇಲ್ಲಿ 0 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 ಈ ಥರ ಬರ್ಕೊಂಡೇ ಹೋಗ್ಬೇಕು ನೀವು. ಓಕೆ, 3 6 7 8 9 10 ಬರೀರಿ. 6 7 8 9 10 9 10. ಸೊ ಇಫ್ ಯು ರೈಟ್ ಸಮಥಿಂಗ್ ಲೈಕ್ ದಿಸ್, 100 zeros ಬರೆದ್ರೆ ಅದನ್ನು ನೀವು ಏನಂತ ಕರಿತೀರಾ? 1 Google ಅಂತ ಕರಿತೀರಾ. ಹಂಗಂದ್ರೆ ಕೇಳ್ಬೋದು, ಮ್ಯಾಮ್ ಇದೇ ಎಲ್ಲರಿಗಿಂತ ದೊಡ್ಡ ನಂಬರಾ, ಇದಕ್ಕಿಂತ ದೊಡ್ಡ ನಂಬರ್ ಇದಾವ ಅಂತ ಅಂದರೆ, ಎಸ್ ದೇರ್ ಆರ್. ಇಫ್ ಯು ರೈಟ್ 1 ಆದಮೇಲೆ ಗೂಗಲ್ ನಂಬರ್ ಆಫ್ ಜೀರೋಸ್ ಬರೆದು ಬಿಟ್ರೆ ಅದನ್ನ ಏನಂತ ಕರಿತೀರಾ? 1 ಫಾಲೋಡ್ ಬೈ, ದಿಸ್ ಇಸ್ ಜಸ್ಟ್ ಜನರಲ್ ನಾಲೆಜ್ ಕ್ಲಾಸ್. ಓಕೆ, ಅದೇ ಕ್ಲಾಸಲ್ಲಿ ನೋಡಿ ಲಾಸ್ಟಿಗೆ 10 minutes ಇದ್ದಾಗ ಸುಮ್ಮನೆ ಬಿಡ್ತೀವಲ್ಲ, ಅವಾಗ ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಆ ಥರ ಕ್ಲಾಸ್ ಇದು. ಸೊ ಇಂಟ್ರೆಸ್ಟ್ ಇದ್ದರೆ ಅಷ್ಟೇ ಕೇಳಿ, ರೈಟ್. 1 ಫಾಲೋಡ್ ಬೈ ಗೂಗಲ್ ನಂಬರ್ ಆಫ್ ಜೀರೋಸ್, ದಟ್ ಮೀನ್ಸ್ ವಾಟ್? 10 to the power of ಗೂಗಲ್ ಅಂದರೆ ಎಷ್ಟು? 10 to the power of 100. ದಿಸ್ ಈಸ್ ದ ಬಿಗರ್ ನಂಬರ್, ಈವನ್ ಬಿಗರ್ ನಂಬರ್. ಅದನ್ನೇನಂತೀರಾ? ಗೂಗಲ್ ಪ್ಲೆಕ್ಸ್. ಹಂಗಂದ್ರೆ ಇದೇ ದೊಡ್ಡ ನಂಬರಾ ಮ್ಯಾಮ್? ಆರ್ ದೇರ್ ಎನಿ ಲಾರ್ಜರ್ ನಂಬರ್ಸ್? ಎಸ್ ದೇರ್ ಆರ್. ಇನ್ನು 10 to the power of 10 to the power of 10 to the power of 100 ಬರೆದ್ರೆ ಇದನ್ನೇನಂತ ಕರಿತೀರಾ? ಗೂಗಲ್ ಪ್ಲೆಕ್ಸಿಯನ್. ಓಕೆ, ಈ ಥರ ಇನ್ನೂ ಲಾರ್ಜ್ ನಂಬರ್ಸ್ ಎಕ್ಸಿಸ್ಟ್ ಆಗುತ್ತೆ. ಈ ನೇಮ್ಸ್ಗಳು ಜಸ್ಟ್ ಜನರಲ್ ನಾಲೆಜ್, ಹಾಗೆ ನೆನಪಿರಲಿ ನಿಮಗೆ. ಲೈಕ್ 1 Google ಅಂದರೆ 1 ಆದಮೇಲೆ 100 zeros, 1 ಆದಮೇಲೆ 1 to the power, ಇದು 10 to the power of 100 ನಂಬರ್ ಆಫ್ ಜೀರೋಸ್ ಇದೆಯಲ್ಲ, ಅದನ್ನು ಹಾಕಿದರೆ ಗೂಗಲ್ ಪ್ಲೆಕ್ಸ್. ಇನ್ನೂ ಒಂದು ಬರ್ಬಿಟ್ಟು ಇಷ್ಟೊಂದು ಜೀರೋಸ್ ಎಲ್ಲ ಬರೆದ್ರೆ ಗೂಗಲ್ ಪ್ಲೆಕ್ಸಿಯನ್. ಗಾಟ್ ಇಟ್, ರೈಟ್? ಸೊ ಲೈಕ್ ದಿಸ್ ದೇ ಕ್ಯಾನ್ ಬಿ ಆಸ್ ಮೆನಿ ನಂಬರ್, ಬಟ್ ಅದು ಇನ್ಫೈನೈಟ್ ಅಲ್ಲ ಅನ್ನೋದು ಗೊತ್ತಿರಲಿ ನಿಮಗೆ ಕಾನ್ಸೆಪ್ಟು. ಇಷ್ಟೊಂದು ಜೀರೋಸ್ನ ಬರೀಬೋದು ನಾವು ಮನ್ಸು ಮಾಡಿದ್ರೆ, ದೇ ಆರ್ ಫೈನೈಟ್. ಓಕೆ, ರೈಟ್. ಆ್ಯಂಡ್ ಇನ್ಫಿನಿಟಿ ಅಂತ ಅಂದರೆ ನಾಟ್ ಫೈನೈಟ್ ಆಗಿರಬಾರ್ದು, ಅದನ್ನು ಇನ್ಫಿನಿಟಿ ಅಂತೀವಿ. ಸೊ ದೇರ್ಫೋರ್ ದೀಸ್ ಆರ್ ಲಾರ್ಜರ್ ನಂಬರ್ಸ್, ಬಟ್ ದೇ ಆರ್ ನಾಟ್ ಇನ್ಫೈನೈಟ್, ನೆನಪಿರಲಿ. ಓಕೆ, ರೈಟ್. ಸೊ ದಿಸ್ ಈಸ್ ಒನ್ ಥಿಂಗ್ ವಿಚ್ ಯು ಮಸ್ಟ್ ಬಿ ಜಸ್ಟ್ ಹ್ಯಾವಿಂಗ್ ನಾಲೆಜ್ ಆಫ್, ರೈಟ್. ಇನ್ನು ಇನ್ಫಿನಿಟಿಯಲ್ಲಿ ನಾವು ಇನ್ನೂ ಒಂದು ಕಾನ್ಸೆಪ್ಟು ಕಲಿತೀವಿ, ದಟ್ ಈಸ್ ಇನ್ಫಿನಿಟಿ ಪ್ಲಸ್ 1. ಇನ್ಫಿನಿಟಿ ಪ್ಲಸ್ 1 ಮಾಡಿದ್ರೆ ಏನಾಗುತ್ತೆ ಆನ್ಸರು? is there anyone who can tell me? ಇನ್ಫಿನಿಟಿ ಅಂದರೆ ಎಂಡ್ಲೆಸ್ಸು. ಎಕ್ಸಾಂಪಲ್ ನೀವೇನು ತಗೋಬೋದಂದರೆ, ಓಷಿಯನ್ನಲ್ಲಿ ಇರುವಂತಹ ಪಾರ್ಟಿಕಲ್ಸ್ ತಗೊಳ್ರಿ. ಪಾರ್ಟಿಕಲ್ಸಿಗೆ 1 ಡ್ರಾಪ್ ಆ್ಯಡ್ ಮಾಡ್ತೀನಿ. ಓಕೆ, ಇನ್ಫೈನೈಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇದೆ, ಅದಕ್ಕೆ ಒಂದೇ 1 ಡ್ರಾಪ್ ಆ್ಯಡ್ ಮಾಡ್ತೀನಿ ಅಂದರೂ ಕೂಡ ಇನ್ಫೈನೈಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇರುತ್ತಾನೆ. ಆ ಒಂದೇ 1 ಡ್ರಾಪಿಂದ ಏನೂ ಎಫೆಕ್ಟ್ ಆಗಲ್ಲ ತಾನೆ. ಅದೇ ರೀತಿ ಇನ್ಫೈನೈಟ್ ಇಷ್ಟು ವಿಶಾಲವಾದ ಓಷನ್ ಇದೆ, ಅದರಲ್ಲಿ 1 ಡ್ರಾಪ್ ತೆಗಿತೀನಿ, ಇನ್ನೂ ಕೂಡ ಅದು ಎಂಡ್ಲೆಸ್ ಇರುತ್ತೆ ತಾನೆ. ಸೊ ದೆರ್ ಈಸ್ ನೋ ಎಫೆಕ್ಟ್ ಫಾರ್ ದಟ್. ಯು ಹ್ಯಾವ್ ಟು ರಿಮೆಂಬರ್ ಇನ್ಫಿನಿಟಿ. ಓಕೆ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಒನ್, ರೈಟ್. ಬಟ್ ಬಿ ಕೇರ್ಫುಲ್ ವಿತ್ ಇನ್ಫಿನಿಟಿ ಇನ್ ದ ಈಕ್ವೇಷನ್ಸಲ್ಲಿ ನೀವು ಇನ್ಫಿನಿಟಿನ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ರಿ. ಯಾಕೆ ಅಂತಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಪ್ಲಸ್ 1 ಈಸ್ ಈಕ್ವಲ್ ಟು ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಪ್ಲಸ್ 1 ಅಂತ ಅಂದರೆ ನಾನು ಈಗ ತಾನೇ ಹೇಳಿದೆ ಇನ್ಫಿನಿಟಿ ಅಂತ.
ನೀವು ಅದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಅಲರ್ಟ್ ಇರ್ರಿ ಅಂತ ಹೇಳಿದೆ. ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಸೇಮ್ ಕ್ವಾಂಟಿಟಿ ಎಲ್ಲ ತೆಗ್ದಾಕ್ರಿ. ಇಲ್ಲೇನು ಉಳಿತು 1. ಸೇಮ್ ಕ್ವಾಂಟಿಟಿ ಮೈನಸ್ ಸೇಮ್ ಕ್ವಾಂಟಿಟಿ ಈಸ್ ಈಕ್ವಲ್ ಟು 1 ಈಸ್ ಈಕ್ವಲ್ ಟು 0 ಏನ್ರಿ? ಥಿಂಕ್ ಆಫ್ ಇಟ್. ನೋ ರೈಟ್? ನೋ ರೈಟ್? ಸೊ you must understand that infinity minus infinity is undefined. ನೀವು ಹೇಗೆ 0/0 ಅಥವಾ 1/0 ಅನ್ಡಿಫೈನ್ಡ್ ಹೇಳ್ತಿರೋ ಆ ಥರ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಈಸ್ ಅನ್ಡಿಫೈನ್ಡ್ ಅಂತ ನೆನಪಿರಲಿ ನಿಮಗೆ. ಬಿಕಾಸ್ ವೆನ್ ಯು ಟ್ರೈ ಟು ಯೂಸ್ ಇಟ್ ಇನ್ ದ ಈಕ್ವೇಷನ್ 1 ಈಸ್ ಈಕ್ವಲ್ ಟು 0 ಬಂದ್ಬಿಡುತ್ತಲ್ಲ, ವಿಚ್ ಈಸ್ ರಾಂಗ್, ರೈಟ್? ಸೊ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದಟ್ ಇನ್ಫಿನಿಟಿ ಅಂದರೆ ಬರೀ ಒಂದೇ ವ್ಯಾಲ್ಯೂ ಅಂತನೂ ಅಲ್ಲ. ಇನ್ಫಿನಿಟಿ ಅಂದರೆ ಇಟ್ ಕ್ಯಾನ್ ಬಿ ಎನಿ ವ್ಯಾಲ್ಯೂ. ಸೊ ಯು ಹ್ಯಾವ್ ಟು ಇಮ್ಯಾಜಿನ್ ದಟ್ ಎವ್ರಿ ಇನ್ಫಿನಿಟಿ ಹ್ಯಾಸ್ ಅ ಡಿಫ್ರೆಂಟ್ ವ್ಯಾಲ್ಯೂ. ವಿ ಡೋಂಟ್ ನೋ ಲೈಕ್ ಹೌ ಬಿಗ್ ಇನ್ಫಿನಿಟಿ ಈಸ್. ಓಕೆ, ನಾನು 2 ಇನ್ಫಿನಿಟಿ ಬರ್ದಿದ್ದೀನಿ ಅಂದರೆ 2 ಇನ್ಫಿನಿಟಿ ಸೇಮ್ ಅದಾವೆ ಅಂತಲೂ ಹೇಳೋಕ್ಕಾಗಲ್ಲ. ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದಟ್ 2 infinities can be same, cannot be same. They can be different. Alright? ಅದು ಹೆಂಗೆ ಮ್ಯಾಮ್ ಡಿಫ್ರೆಂಟು ಅಂತ ಅಂದರೆ ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. ಲೆಟ್ ಮಿ ಟರ್ನ್ ದ ಶೀಟ್ ಫಸ್ಟ್. ಓಕೆ, ರೈಟ್. ಸಿ ಹಿಯರ್ ನಾನು ಏನು ಹೇಳ್ತೀನಿ, ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಬರೀರಿ ಅಂತ ಹೇಳ್ತೀನಿ. 1 2 3 ಡಾಟ್ 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 ಇನ್ಫೈನೈಟ್. ಓಕೆ, 4 5 6 7 ಡಾಟ್ 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 ಇನ್ಫಿನಿಟಿ. ದೆನ್ ಐ ವಿಲ್ ಟೆಲ್ ಯು ರೈಟ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ 2 4 6 8 10 12 14 dot 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 dot. Both are infinite. Both the sets are infinite, right? One seem, but ಎರಡು ಇನ್ಫೈನೈಟ್ ಇದಾವೆ, ಆದರೆ one seems to be twice as big as the other. ಹೌದಲ್ವಾ? ಒಂದು ಇನ್ನೊಂದಕ್ಕಿಂತ 2ರಷ್ಟು ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಇದೂ ಇನ್ಫಿನಿಟಿ, ಇದೂ ಇನ್ಫಿನಿಟಿ. ಸೊ ಹಿಯರ್ ಬೋತ್ ದ ಇನ್ಫಿನಿಟೀಸ್ ಆರ್ ಡಿಫ್ರೆಂಟ್, ರೈಟ್? ಅದಕ್ಕೆ ನಾನು ಹೇಳಿದೆ, 2 ಇನ್ಫಿನಿಟಿ ಬರಿತಿದ್ದೀನಿ ಅಂದರೆ 2 ಇನ್ಫಿನಿಟಿ ಒಂದೇ ಮೀನಿಂಗು ಅಂತ ಅನ್ಕೋಬಿಡ್ರಿ. ಇಟ್ ಈಸ್ ಎಂಡ್ಲೆಸ್, ಇಟ್ ಕ್ಯಾನ್ ಬಿ ಎನಿಥಿಂಗ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಹಾಗಾದರೆ ಹೌ ಟು ಎನಲೈಸ್ ಇಟ್ ಅಂತ ಅಂದರೆ ಕೆಲವೊಂದು ಪ್ರಾಪರ್ಟೀಸ್ ಇದೆ ಇನ್ಫಿನಿಟಿಗೆ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೆಮ್. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಪ್ರಾಪರ್ಟೀಸಲ್ಲಿ ಫಸ್ಟ್ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನು ಸ್ಟಡಿ ಮಾಡ್ತೀವಿ ಅಂದರೆ ಮೈನಸ್ ಇನ್ಫಿನಿಟಿ ಅಂತ ಬರೆದ್ರೆ ಅದು ಯಾವತ್ತೇ ಆಗಲಿ ಒಂದು ವ್ಯಾಲ್ಯೂನ ಲೆಫ್ಟ್ ಸೈಡಲ್ಲಿ ಇರುತ್ತೆ. ಓಕೆ, ಆ್ಯಂಡ್ ಪ್ಲಸ್ ಇನ್ಫಿನಿಟಿ ಅಂತ ಬರೆದ್ರೆ ಒಂದು ಯಾವುದೋ ಒಂದು ವ್ಯಾಲ್ಯೂ ತೊಗೊಂಡ್ರೆ ಆ ವ್ಯಾಲ್ಯೂ ಇನ್ನು ರೈಟ್ ಸೈಡಲ್ಲಿ ಇರುತ್ತೆ. ಅಂದರೆ ಆ ವ್ಯಾಲ್ಯೂ ಯಾವತ್ತೇ ಆಗಲಿ ಲೆಸ್ ದ್ಯಾನ್ ಪ್ಲಸ್ ಇನ್ಫಿನಿಟಿ ಇರುತ್ತೆ ಆ್ಯಂಡ್ ಗ್ರೇಟರ್ ದ್ಯಾನ್ ಮೈನಸ್ ಇನ್ಫಿನಿಟಿ ಇರುತ್ತೆ. ಸಾರಿ, ಐ ಶುಡ್ ರೈಟ್ ಲೈಕ್ ದಿಸ್. ಓಕೆ, ಇದು ಎಕ್ಸ್ ಗ್ರೇಟರ್ ದ್ಯಾನ್ ಮೈನಸ್ ಇನ್ಫಿನಿಟಿ ಆ್ಯಂಡ್ ಎಕ್ಸ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಇನ್ಫಿನಿಟಿ. ಕಂಬೈನ್ ಮಾಡಿ ಹಿಂಗೆ ಬರಿಬೇಕು ನಾವು. ಓಕೆ, ಅಂದರೆ ಇದನ್ನು ಜಸ್ಟ್ ಉಲ್ಟಾ ಟರ್ನ್ ಮಾಡಿದ್ದೀನಿ. ಹೆಂಗೆ ಮೈನಸ್ ಇನ್ಫಿನಿಟಿ ಹಿಂಗೆ ಇಟ್ಕೊಂಡು ರಿಫ್ಲೆಕ್ಷನ್ ಉಲ್ಟಾ ಮಾಡಿ ಹಿಂಗೆ ಬರ್ತಿದ್ದೀನಿ. ಇದಿನ್ನೇನು ಹಾಗೇ ಇದೆ. ಸೊ ಕಂಬೈನ್ ಆ್ಯಂಡ್ ರೈಟ್ ಲೈಕ್ ದಿಸ್. ಸೊ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಅಬೌಟ್ ಇನ್ಫಿನಿಟಿ. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ನೆಗೆಟಿವ್ ಇನ್ಫಿನಿಟಿ ಈಸ್ ಲೆಸ್ ದ್ಯಾನ್ ಎನಿ ರಿಯಲ್ ನಂಬರ್. ಎಕ್ಸ್ ಅಂದರೆ ಎನಿ ರಿಯಲ್ ನಂಬರ್ ಅಂತ ಅಂದ್ಕೊಳ್ರಿ. ಆ್ಯಂಡ್ ಇನ್ಫಿನಿಟಿ ಈಸ್ ಗ್ರೇಟರ್ ದ್ಯಾನ್ ಮೀನ್ಸ್ ಪ್ಲಸ್ ಇನ್ಫಿನಿಟಿ ಈಸ್ ಗ್ರೇಟರ್ ದ್ಯಾನ್ ಎನಿ ರಿಯಲ್ ನಂಬರ್. ಓಕೆ, ಸೊ ಕೆಲವೊಂದು ಸ್ಪೆಷಲ್ ಪ್ರಾಪರ್ಟೀಸ್ ಇದೆ. ನೀವು ಹೈಯರ್ ಸ್ಟಡೀಸಲ್ಲಿ ಇದನ್ನೆಲ್ಲ ಕಲಿತಿರ್ತೀರಾ ಅಥವಾ ಕಲಿತಿದ್ದೀರಾ. ಮಾಸ್ಟರ್ಸ್ ಮಾಡೋರು ಯಾರಾದರೂ ನೋಡ್ತಾ ಇದ್ರೆ, ಮಾಸ್ಟರ್ ಡಿಗ್ರಿ ಮಾಡೋರು ನೋಡ್ತಾ ಇದ್ರೆ ಕಲಿತಿರ್ತೀರ ಈ ಪ್ರಾಪರ್ಟೀಸ್ಗಳನ್ನು. ಅರ್ಥ ಆಯ್ತಲ್ಲ? ಅಥವಾ ಐ ಡೋಂಟ್ ನೋ ಹೂ ಈಸ್ ವಾಚಿಂಗ್, ಬಟ್ ಹೂ ಎವರ್ ಈಸ್ ವಾಚಿಂಗ್ ಯು ಮೈಟ್ ಹ್ಯಾವ್ ಕಮ್ ಅಕ್ರಾಸ್ ದೀಸ್ ಪ್ರಾಪರ್ಟೀಸ್. ವಾಟ್ ಆರ್ ದೋಸ್ ಪ್ರಾಪರ್ಟೀಸ್ ಅಂತ ಅಂದರೆ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಈಸ್ ಆಲ್ವೇಸ್ ಈಕ್ವಲ್ ಟು ಇನ್ಫಿನಿಟಿ. Minus infinity plus minus infinity is always equal to minus infinity. Next, infinity into infinity is always equal to infinity. Minus infinity into minus infinity is always equal to infinity. ಇವೆಲ್ಲ ಪ್ರಾಪರ್ಟೀಸು ನಿಮಗೆ ರಿಯಲ್ ಅನಾಲಿಸಿಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ರೈಟ್. ನೆಕ್ಸ್ಟ್, ಇನ್ಫಿನಿಟಿ ಡಿವೈಡೆಡ್ ಬೈ ಇನ್ಫಿನಿಟಿ ಅಂತೂ ಅನ್ಡಿಫೈನ್ಡ್ ಆಗುತ್ತೆ, ಅದು ಗೊತ್ತಿರಬೇಕು. ಮತ್ತು ಇನ್ಫಿನಿಟಿ ಅಂದರೆ ಎಲ್ಲ ಆಪ್ರೇಷನ್ಸ್ ಹಾಕೋದಲ್ಲ. ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಅನ್ಡಿಫೈನ್ಡ್ ಅಂತ ಈಗ ತಾನೇ ಹೇಳಿದೆ. ಇನ್ಫಿನಿಟಿ ಡಿವೈಡೆಡ್ ಬೈ ಇನ್ಫಿನಿಟಿ ಅಂದ್ರೂ ಅನ್ಡಿಫೈನ್ಡ್, ಇಂಡಿಟರ್ಮಿನೇಟ್. ನಾವು ಇಂಡಿಟರ್ಮಿನೇಟ್ ಫಾರ್ಮ್ಸ್ ಎಲ್ಲ ಕಲಿಬೇಕಾದ್ರೆ ಒಂದು 8 ಇಂಡಿಟರ್ಮಿನೇಟ್ ಫಾರ್ಮ್ಸ್ ಕಲಿತೀವಿ. 1/0, 0/0, ಇನ್ಫಿನಿಟಿ/0, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ, 1 to the power of ಇನ್ಫಿನಿಟಿ, ಇನ್ಫಿನಿಟಿ ಪವರ್ ಇನ್ಫಿನಿಟಿ, ಈ ಥರ 8. ಅದ್ರ ಬಗ್ಗೆನೂ ನಾನು ಹೇಳ್ತೀನಿ ಒಂದು ಸತಿ ಯಾವಾಗಾದ್ರೂ ಫ್ರೀ ಮಾಡಿಕೊಂಡು. ಓಕೆ, ಸೊ ರೈಟ್ ನೌ ಲೆಟ್ ಅಸ್ ಜಸ್ಟ್ ಕನ್ಫೈನ್ ಅವರ್ ಸೆಲ್ಫ್ಸ್ ಟು ದ ಕಾನ್ಸೆಪ್ಟ್ ಆಫ್ ಇನ್ಫಿನಿಟಿ ಓನ್ಲಿ, ರೈಟ್?
ಓಕೆ, ಮೈನಸ್ ಇನ್ಫಿನಿಟಿ ಇಂಟು ಮೈನಸ್ ಇನ್ಫಿನಿಟಿ ಇಸ್ ಈಕ್ವಲ್ ಟು ಇನ್ಫಿನಿಟಿ ಆಗುತ್ತೆ. ಮೈನಸ್ ಇನ್ಫಿನಿಟಿ ಇಂಟು ಪ್ಲಸ್ ಇನ್ಫಿನಿಟಿ ಅಂದರೆ ಮೈನಸ್ ಇನ್ಫಿನಿಟಿ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ನಿಮ್ಮ ಕಾನ್ಸೆಪ್ಟ್ ರಿಯಲ್ ಅನಾಲಿಸಿಸ್ ಅಲ್ಲಿ ಕಲ್ತಿರ್ತೀರಾ, ಎಲಿಫ್ ನಾಟ್ ಪ್ಲಸ್ ಇನ್ಫಿನಿಟಿ ಈಸ್ ಅಗೇನ್ ಈಕ್ವಲ್ ಟು ಇನ್ಫಿನಿಟಿ. ಎಲಿಫ್ ನಾಟ್ ಪ್ಲಸ್ ಮೈನಸ್ ಇನ್ಫಿನಿಟಿ ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ. ಓಕೆ, ಎಲಿಫ್ ನಾಟ್ minus infinity is equal to minus infinity. Elif naught minus infinity is equal to infinity. ಈ ಪ್ರಾಪರ್ಟೀಸು ರಿಯಲ್ ಅನಾಲಿಸಿಸ್ ಅಲ್ಲಿ ಕಲಿತಿರೋ ನೀವು. ಓಕೆ, ಆ್ಯಂಡ್ ಇನ್ ಕೇಸ್ ಎಲಿಫ್ ನಾಟ್ ಈಸ್ ಎ ಪಾಸಿಟಿವ್ ವ್ಯಾಲ್ಯೂ, ಓಕೆ, ದೆನ್ ಮೀನ್ಸ್ ಎಲಿಫ್ ನಾಟ್ ಈಸ್ ಗ್ರೇಟರ್ ದ್ಯಾನ್ 0, ದೆನ್ ವಿ ಸೇ ದಟ್ this elif naught into infinity will be equal to infinity, and elif naught into ಇದು ಆ್ಯಕ್ಚುಲಿ ಸ್ಟೈಲಾಗಿ ಎಕ್ಸ್ ಬರೀತಿರಲ್ಲ ಅದನ್ನು ಮೈನಸ್ ಇನ್ಫಿನಿಟಿ. ಎಲಿಫ್ ನಾಟ್ ಅಂದರೆ ಗೊತ್ತಿರುತ್ತೆ ಅನ್ಕೋತೀನಿ. ಕಾರ್ಡಿನಾಲಿಟಿ ಆಫ್ ಇನ್ಫೈನೈಟ್ ಸೆಟ್ಸ್ ಬಗ್ಗೆ ನಾವು ಓದಬೇಕಾದ್ರೆ ಅಂದರೆ ಇನ್ಫೈನೈಟ್ ಸೆಟ್ಸಲ್ಲೂ ಪರ್ಟಿಕ್ಯುಲರ್ಲಿ ಕೆಲವೊಂದು ಸೆಟ್ಸಿಗೆ ಕಾರ್ಡಿನಾಲಿಟಿ ಹೇಳ್ಬೋದು, ಅವಾಗ ಎಲಿಫ್ ನಾಟ್ ಅಂತ ಕಲಿತೀವಿ. ವೆನ್ ಐ ಡೀಲ್ ವಿತ್ ರಿಯಲ್ ಅನಾಲಿಸಿಸ್ ಕ್ಲಾಸ್ ಐ ವಿಲ್ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಯು ಅಬೌಟ್ ಎಲಿಫ್ ನಾಟ್ ಆ್ಯಂಡ್ ಕಾಂಟಿನಮ್, ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಎಲಿಫ್ ನಾಟ್ ಇಂಟು ಮೈನಸ್ ಇನ್ಫಿನಿಟಿ ಇಸ್ಗಳು ಮೈನಸ್ ಇನ್ಫಿನಿಟಿ. ಇನ್ ಕೇಸ್ ಈ ಎಲಿಫ್ ನಾಟು ನಿಮಗೆ ಲೆಸ್ ದ್ಯಾನ್ 0 ಇದ್ದರೆ ಅವಾಗೇನಾಗುತ್ತೆ, ಎಲಿಫ್ ನಾಟ್ ಇಂಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಆಗುತ್ತೆ. ಎಲಿಫ್ ನಾಟ್ ಇಂಟು ಮೈನಸ್ ಇನ್ಫಿನಿಟಿ ಈಸ್ ಈಕ್ವಲ್ ಟು ಪ್ಲಸ್ ಇನ್ಫಿನಿಟಿ ಆಗುತ್ತೆ. ಯಾವಾಗ? ವೆನ್ ದಿಸ್ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ 0. ಓಕೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ಸ್. ಆ್ಯಂಡ್ ಅನ್ಡಿಫೈನ್ಡ್ ಅಂತ ಹೇಳಿದ್ನಲ್ಲ, ಅನ್ಡಿಫೈನ್ಡ್ ಫಾರ್ಮ್ಸ್ 1, 2 ಇವೆರಡು ಅನ್ಡಿಫೈನ್ಡ್ ಆಗುತ್ತೆ. ಆ್ಯಂಡ್ ಓಕೆ, ಲೆಟ್ ಮಿ ಟೆಲ್ ಯು ದೋಸ್ ಆಲ್ಸೋ. ಈಗಲೇ ಹೇಳ್ಬಿಡೋಣ, ಇನ್ನು ಫ್ರೀ ಟೈಮ್ ಏನೇನು. ಅನ್ಡಿಫೈನ್ಡ್ ಫಾರ್ಮ್ಸ್ ಅಥವಾ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಅಂತ ಕಲಿತೀವಲ್ಲ ನಾವು, ಇಂಡಿಟರ್ಮಿನೇಟ್ ಫಾರ್ಮ್ಸ್ ಅನ್ನೋದು ಟೋಟಲಿ 7 ಇದ್ದಾವೆ ಆ್ಯಕ್ಚುಲಿ, ರೈಟ್? 7 ಇದ್ದಾವೆ, ಆ್ಯಸ್ ಆಫ್ ಐ ರಿಮೆಂಬರ್ 7 ಇರಬೇಕು. ಸೊ ಯಾವ್ದ್ಯಾವುದು ಅಂದರೆ, ಒಂದು ಈಗಲೇ ಹೇಳಿದೆ ಇನ್ಫಿನಿಟಿ ಬೈ ಇನ್ಫಿನಿಟಿ, ಇನ್ನೊಂದು ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ, ಇನ್ನೊಂದು ಇನ್ಫಿನಿಟಿ ಪವರ್ 0, ರೈಟ್? ನೆಕ್ಸ್ಟು ಇನ್ಫಿನಿಟಿ 0 ಇಂಟು ಇನ್ಫಿನಿಟಿನೂ ಬರುತ್ತೆ. ನೆಕ್ಸ್ಟ್ ಇನ್ಯಾವುದು ಬರುತ್ತೆ? ಇಂಡಿಟರ್ಮಿನೇಟ್ ಫಾರ್ಮ್. ಓಕೆ, 1/0 ಅನ್ನೋದು ಅನ್ಡಿಫೈನ್ಡ್ ಅಲ್ಲಿ ಬರುತ್ತೆ, ಇಲ್ಲಿ ಬರಲ್ಲ. 0 ಇಂಟು ಇನ್ಫಿನಿಟಿ, ನೆಕ್ಸ್ಟ್ 0 ಇಂಟು ಮೈನಸ್ ಇನ್ಫಿನಿಟಿ, ಇನ್ಫಿನಿಟಿ ಪ್ಲಸ್ ಆಫ್ ಮೈನಸ್ ಇನ್ಫಿನಿಟಿ ಬರೆದ್ರೆ ಅದು ಕೂಡ ಇಂಡಿಟರ್ಮಿನೆಂಟ್ ಫಾರ್ಮ್ ಬರುತ್ತೆ. 1 2 3 4 5 6 ಇನ್ನೂ ಒಂದು ಯಾವುದು? ಓಕೆ, 1 ಟು ದ ಪವರ್ ಆಫ್ ಇನ್ಫಿನಿಟಿ ಇನ್ನೂ ಒಂದು ಬರುತ್ತೆ ನಿಮಗೆ, ರೈಟ್? ದೀಸ್ ಆರ್ ದ 7 indeterminate forms or undefined forms. You have to remember this one. ಓಕೆ, ಸೊ ಇವೆಲ್ಲ ಎಂಥವು ಅಂದರೆ, ಇವು ಬಂದರೆ ನಾವು ಎಕ್ಸಾಕ್ಟಾಗಿ ಡಿಫೈನೇ ಮಾಡೋಕ್ಕಾಗಲ್ಲ ಏನು ಅಂತೇಳಿ. ಅದಕ್ಕೆ ನಾವು ಅದನ್ನು ಯಾವ ಕ್ಯಾಟಗರಿಗೆ ಹಾಕಿಬಿಟ್ಟಿದ್ದೀವಿ, ಮ್ಯಾಥಮೆಟಿಷಿಯನ್ಸ್ ಎಸ್ಪೆಷಲಿ ಯಾವ ಕ್ಯಾಟಗರಿಗೆ ಹಾಕಿದ್ದಾರೆ ಇವನ್ನ ಅಂದರೆ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಅಂತೇಳಿ ಅದಕ್ಕೆ ಹಾಕ್ಬಿಟ್ಟಿದ್ದಾರೆ, ಕ್ಯಾಟಗರಿ ಮಾಡಿಬಿಟ್ಟು. ಓಕೆ, ಈ ಇದರಲ್ಲಿ ಒಂದು ನಾನು ನಿಮಗೆ ಇಲಿಸ್ಟ್ರೇಷನ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಇದನ್ನು ಕೆಲವೊಬ್ಬರು ಸ್ಟೂಡೆಂಟ್ಸಿಗೆ ಏನು ಡೌಟ್ ಅಂದರೆ, ಇದಂತೂ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಯಾಕೆ ಅನ್ಡಿಫೈನ್ಡು. ಇದನ್ನು ನೋಡಿ, ಕೆಲವೊಬ್ಬರು ಸ್ಟೂಡೆಂಟ್ಸಿಗೆ ಏನು ಡೌಟ್ ಅಂದರೆ, ಮ್ಯಾಮ್ ಇನ್ಫಿನಿಟಿ ಬೈ ಇನ್ಫಿನಿಟಿ, ಸೇಮ್ ಕ್ವಾಂಟಿಟಿ ಬೈ ಸೇಮ್ ಕ್ವಾಂಟಿಟಿ ಕ್ಯಾನ್ಸಲ್ ಔಟ್ ಮಾಡಿಬಿಟ್ಟು ಅಲ್ಲೇ ಹೇಳ್ಬೋದಲ್ಲ. ಸೇಮ್ ಕ್ವಾಂಟಿಟಿ ಡಿವೈಡೆಡ್ ಬೈ ಆದರೆ 1 ಅಂತ ಹೇಳ್ಬೋದಲ್ವಾ, ಬಟ್ ಅದು ಆಗಲ್ಲ. ಯಾಕೆ? ಸಿಯರ್ ಇನ್ಫಿನಿಟಿ ಬೈ ಇನ್ಫಿನಿಟಿ ಐತಪ್ಪ. ಈಗ ನನಗೇನು ಗೊತ್ತು, ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಅಂದ್ರೂ ಇನ್ಫಿನಿಟಿನೇ ಆಗುತ್ತೆ, ಹೌದಲ್ವಾ? ಇಲ್ಲೂ ಇನ್ಫಿನಿಟಿ, ರೈಟ್? ಇಟ್ ಈಸ್ ಸಮಥಿಂಗ್ ಲೈಕ್ 1/1 ಇತ್ತು, ಇಲ್ಲಿ 1 + 1/1 ಮಾಡಿದೆ ನಾನು. ಸೊ ಇಟ್ ಈಸ್ ಲೈಕ್ 1/1 is equal to 2/1 ಅಂತ. ಈಸ್ ಇಟ್ ಪಾಸಿಬಲ್? ಮೀನಿಂಗ್ಲೆಸ್. ದಟ್ಸ್ ವೈ ವಿ ಸೇ ಇನ್ಫಿನಿಟಿ ಬೈ ಇನ್ಫಿನಿಟಿ ಈಸ್ ಅನ್ಡಿಫೈನ್ಡ್. ಯಾಕಂದರೆ ದಿಸ್ ಡಸಂಟ್ ಮೇಕ್ ಎನಿ ಸೆನ್ಸ್, ರೈಟ್? ದೇರ್ಫೋರ್ ಅನ್ಡಿಫೈನ್ಡ್. ಅರ್ಥ ಆಯ್ತಲ್ಲ? ಇದು ನಿಮಗೆ ಇನ್ನೂ ಚೆನ್ನಾಗೆ ಎಲ್ಲಿ ಇನ್ಫೈನೈಟ್ ಸೆಟ್ಸ್ ದಟ್ಟು ಇನ್ ಕೌಂಟಬಿಲಿಟಿ ರಿಯಲ್ ಅನಾಲಿಸಿಸ್ ಅಲ್ಲಿ ಕಲಿತಿರಲ್ಲ, ಅಲ್ಲಿ ನೀವು ತುಂಬ ಡೀಪಾಗಿ ಸ್ಟಡಿ ಮಾಡ್ತೀವಿ. ಡಿಫ್ರೆಂಟ್ ಸೈಜ್ ಆಫ್ ಇನ್ಫಿನಿಟಿಯಲ್ಲೂ ಮತ್ತೆ ಡಿಫ್ರೆಂಟ್ ಟೈಪ್ಸ್, ಎಲಿಫ್ ನಲ್, ಎಲಿಫ್ 1, ಕಾಂಟಿನಮ್ ಅಂತೆಲ್ಲ ಸ್ಟಡಿ ಮಾಡ್ತೀವಿ. ಐ ವಿಲ್ ಲೆಟ್ ಯು ಎಕ್ಸ್ಪ್ಲೇನ್ ಆಲ್ ದೋಸ್ ಥಿಂಗ್ಸ್ ಲೇಟರ್. ಓಕೆ, ವೆನ್ ಐ ಆಮ್ ಡೀಲಿಂಗ್ ವಿತ್ ರಿಯಲ್ ಅನಾಲಿಸಿಸ್ ಕ್ಲಾಸಸ್. ಸೊ ಓವರ್ ಆಲ್ ಕನ್ಕ್ಲೂಷನ್ ಏನಂತ ಅಂದರೆ, ಇನ್ಫಿನಿಟಿ ಈಸ್ ಜಸ್ಟ್ ಎ ಸಿಂಪಲ್ ಐಡಿಯಾ ದಟ್ ಮೀನ್ಸ್ ಎಂಡ್ಲೆಸ್. ಇನ್ಫಿನಿಟಿ ಅಂದರೆ ಸಿಂಪಲ್ ಐಡಿಯಾ. ಆ ಸಿಂಪಲ್ ಐಡಿಯಾ ಏನು ಅಂದರೆ, ಇನ್ಫಿನಿಟಿ ಮೀನ್ಸ್ ಇಟ್ ಈಸ್ ಎಂಡ್ಲೆಸ್. ಓಕೆ, ಸೊ ದಿಸ್ ವಾಸ್ ಜಸ್ಟ್ ಎ ಜನರಲ್ lecture on this topic.
ಐ ಹೋಪ್ ಯು ಲೈಕ್ಡ್ ಇಟ್. ಜಸ್ಟ್ ಜನರಲ್ ಆಗಿ ಫ್ರೀ ಇದ್ದಾಗ ವಾಚ್ ಮಾಡಲಿ ಅಥವಾ ಕೂತ್ಕೊಂಡು ಏನು ಮಾಡೋಣ, ಐ ವಾಸ್ ಎ ಬಿಟ್ ಫ್ರೀ ಟುಡೇ. So I told this concept to you. If you had enjoyed it, do let me know in the comment section. And if you want to share with some friends who are interested in knowing mathematical facts, you can tell them. All right. So that's all for today. Anyways, we'll continue with the lectures series later. All right. Thank you so much. Stay tuned with the channel. Okay. So that's all for today. Thank you so much. God bless you.